ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಾಸರಗೋಡಿನಲ್ಲಿ ಕನ್ನಡದ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಅನ್ನುವಂಥ ಒಂದು ಮಸೂದೆಯನ್ನು ತರೋಕೆ ಮುಂದಾಗಿದೆಯಲ್ವಾ ಕೇರಳ ಸರ್ಕಾರ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಕೆಂಡವನ್ನು ಕಾರಿದ್ದಾರೆ. ಆಲ್ರೆಡಿ ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿದ್ರು. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ. ಪಿಣರಾಯಿ ವಿಜಯನ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಮಸೂದೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ದಾರೆ. ನೋಡಿ, ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಮಾಡಬೇಕು ಅನ್ನುವಂಥ ಆ ಮಸೂದೆ ಇದೆ ಅಲ್ವಾ, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಒತ್ತಾಯವನ್ನು ಮಾಡಿದ್ದಾರೆ. ಮಲಯಾಳಂ ಭಾಷೆಯನ್ನು ಹೇರುವಂಥ ಒಂದು ಕ್ರಮ ನಿನ್ನೆ ಟ್ವೀಟ್ ಮೂಲಕ ಅವರು ಖಂಡಿಸಿದ್ರು. ಅವರು ಭಾಷಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸ ಪಿಣರಾಯಿ ಸರ್ಕಾರ ಮಾಡ್ತಾ ಇದೆ. ಭಾಷಾ ಅಲ್ಪಸಂಖ್ಯಾತರನ್ನು ಒತ್ತಾಯಪೂರ್ವಕವಾಗಿ ಮಲಯಾಳಿಗರನ್ನಾಗಿ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. 2 ಪುಟಗಳ ಸುದೀರ್ಘ ಪತ್ರವನ್ನು ಈಗ ಸಿದ್ದರಾಮಯ್ಯನವರು ಬರೆದಿದ್ದಾರೆ. ನೋಡಿ, ಕನ್ನಡ ನಾಡು ನುಡಿ ಅಂತ ಬಂದಾಗ, ನೆಲಜಲ ಭಾಷೆ ಅಂತ ಬಂದಾಗ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಮುಂದೆ ಇರ್ತಾರೆ. ಅಧಿಕಾರದಲ್ಲಿ ಇದ್ದರೂ ಅಷ್ಟೇ, ಇರದೇ ಇದ್ದರೂ ಅಷ್ಟೇ. ಅವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದಂಥವರು. ಕನ್ನಡ ರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯನವ್ರನ್ನ. ಹಾಗಾಗಿಯೇ ಅವರ ಭಾಷಾ ಪ್ರೇಮ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಖಂಡಿತವಾಗಲೂ ಈ ಮಸೂದೆ ಅಂಗೀಕಾರ ಆಗಲ್ಲ. 2017ರಲ್ಲಿ ಹೀಗೆ ಖ್ಯಾತೆ ತೆಗೆದಿದ್ದರು ಕೇರಳದವರು. ಆದರೆ ಆಗಲಿಲ್ಲ. ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಿ ಅದಕ್ಕೆ ಬ್ರೇಕ್ ಹಾಕಿದರು. ಸಂವಿಧಾನ ಹೇಳಿದೆ ರೀ, ನಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ನಾವು ಕಲೀಲಿಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ. ಭಾಷಾ ಸ್ವಾತಂತ್ರ್ಯ ಅಂತಿದೆ. ಅದರ ಜೊತೆಗೆ ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ನೋಡಿ, ಮಹಾರಾಷ್ಟ್ರದ ಕೆಲವೊಂದಿಷ್ಟು ಗಡಿ ಭಾಗ ಇದೆ ಅಲ್ವಾ. ಈಗ ನೋಡಿ, ಜತ್ತು, ಅಕ್ಕಲಕೋಟೆ ಮತ್ತು ಸೊಲ್ಲಾಪುರ ಇವೆಲ್ಲ ಅಧಿಕೃತವಾಗಿ ಮಹಾರಾಷ್ಟ್ರಕ್ಕೆ ಸೇರಿದಾದರೂ ಕೂಡ ಕನ್ನಡ ಮಾತಾಡೋ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ. ಅಲ್ಲಿ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕಾದದ್ದು ಮಹಾರಾಷ್ಟ್ರದ ಕೆಲಸ. ಅವ್ರು ಮಾಡ್ತಾ ಇಲ್ಲ. ಕನ್ನಡ ಗೊತ್ತಿಲ್ಲದಂಥ ಮರಾಠಿ ಶಿಕ್ಷಕರ ನೇಮಕ ಮಾಡ್ತಿದೆ. ಅಂದರೆ ಅವ್ರ ಮನಸ್ಥಿತಿಗಳು ಬೇರೆ, ದೂರ ಮಾಡೋದು ಅಥವಾ ವೋಟ್ ಬ್ಯಾಂಕ್ ರಾಜಕಾರಣ ಹೀಗೆ. ಬಟ್ ಕರ್ನಾಟಕ ಯಾವತ್ತೂ ಕೂಡ ಹಂಗೆ ಮಾಡಿಲ್ಲ. ಅಂದರೆ ಅವರು ಬಾರ್ಡರ್ ಇರುವಂಥ ಪ್ರದೇಶ, ನಮಗೆ ಕರ್ನಾಟಕಕ್ಕೆ ಸೇರುವಂಥ ಕೆಲವೊಂದಿಷ್ಟು ಪ್ರದೇಶಗಳು ಅಲ್ಲಿ ಮರಾಠಿ ಮಾತಾಡೋದು ಜಾಸ್ತಿ ಇದ್ದರೆ ಅಲ್ಲಿ ಮರಾಠಿ ಶಿಕ್ಷಕರು ನಮ್ಮ ಸರ್ಕಾರ ನೇಮಕ ಮಾಡ್ಕೊಂಡು ಬಂದಿದೆ. ಬಟ್ ಇಲ್ಲಿ ಹಾಗೆ ಬೇರೆ ಸರ್ಕಾರಗಳು ಮಾಡ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈ ಪತ್ರವನ್ನು ಬರೆದು ಆಗ್ರಹವನ್ನು ಮಾಡಿದ್ದಾರೆ. ಈ ಕೂಡಲೇ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅವರು. ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಅಲ್ಲಿ ಕನ್ನಡವನ್ನು ಕಲಿಸಿದರೆ, ಅಂದರೆ ಅಲ್ಲಿ ಮಲಯಾಳಮನ್ನು ಕಲಿಸಿದರೆ ಹೇಗೆ ಕನ್ನಡಕ್ಕೆ ಧಕ್ಕೆ ಆಗುತ್ತೆ ಅಂತ ಕೆಲವು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಮಾತೃಭಾಷೆಯಲ್ಲಿ ಎಲ್ಲವೂ ಕೂಡ ಇರಬೇಕು ರೀ. ಬಹುತೇಕವಾಗಿ ಅಲ್ಲಿ ಕನ್ನಡ ಮಾತಾಡ್ತಾರೆ, ಕನ್ನಡದಲ್ಲಿ ವ್ಯವಹರಿಸ್ತಾರೆ. ಕನ್ನಡಿಗರ ಓಟ್ ಬೇಕು ಇವ್ರಿಗೆ. ಮತ್ತು ಅವರು ಎಲ್ಲರೂ ಕೂಡ ಮಂಗಳೂರಿನಲ್ಲೇ ಜಾಸ್ತಿ ಅವರು ವ್ಯವಹಾರಗಳಿರೋದು, ಭಾಳ ಹತ್ತಿರ ಅಲ್ಲಿ. ಮತ್ತು ಕರ್ನಾಟಕದಲ್ಲೇ ಸಾಕಷ್ಟು ಜನ ಉದ್ಯೋಗ ನಡೆಸ್ಕೊಂಡು ಬರೋದವರು. ಆದರೆ ಅಲ್ಲಿ ನೋಡಿದರೆ ಆ ಸರ್ಕಾರ ಏನಿದೆ, ಪಿಣರಾಯಿ ವಿಜಯನ್ ಸರ್ಕಾರ ಒತ್ತಡವನ್ನು ಹಾಕ್ತಾ ಇದೆ. ಅಲ್ಲಿನ ಶಾಸಕರು ಹೇಳ್ತಾ ಇದ್ದಾರೆ ರೀ, ನಾವು ನೋಡಿ ಅಲ್ಲಿನ ಶಾಸಕರು ಕೂಡ ಕನ್ನಡದಲ್ಲೇ ಅವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡೋದು. ಅಂಥದ್ರಲ್ಲಿ ಮಲಯಾಳಂ ಹೇರಿಕೆ ಮಾಡುವಂಥ ಕೆಲಸ ಇದೆ ಅಲ್ವಾ, ಇದು ಖಂಡಿತವಾಗಲೂ ನಾವಿದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಿದ್ದರಾಮಯ್ಯನವರು ಬರೆದಿರುವಂಥ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪರಸ್ಪರ ಗೌರವ, ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ಜವಾಬ್ದಾರಿಯ ಮನೋಭಾವದಿಂದ ನಿಮಗೆ ಪತ್ರವನ್ನು ಬರಿತಾ ಇದ್ದೇನೆ. ಕರ್ನಾಟಕ ಮತ್ತು ಕೇರಳ ನಡುವಿನ ಸಂಬಂಧವು ದೀರ್ಘಕಾಲದಿಂದ ಇದೆ. 2 ರಾಜ್ಯಗಳು ಕೇವಲ ಭೌಗೋಳಿಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಮಾನವ ಸಂಬಂಧಗಳಿಂದ ಕೂಡಿದೆ. ನಿಮ್ಮ ಮಲಯಾಳಂ ಭಾಷಾ ಮಸೂದೆ ಬಗ್ಗೆ ನನಗೆ ಕಳವಳ ಇದೆ. ನಮ್ಮ ದೇಶದಲ್ಲಿ ಭಾಷೆಗಳು ಬಲವಂತದಿಂದಲ್ಲ, ಪರಸ್ಪರ ಗೌರವ, ಸಹಬಾಳ್ವೆ ಮೂಲಕ ಪ್ರವರ್ಧಮಾನಕ್ಕೆ ಬಂದಿವೆ. ಅದಕ್ಕೆ ಕಾಸರಗೋಡಿನಂತಹ ಗಡಿ ಪ್ರದೇಶಗಳೇ ಜೀವಂತ ಉದಾಹರಣೆಯಾಗಿದ್ದಾವೆ. ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ, ಅದು ಗುರುತು, ಘನತೆ ಮತ್ತು ಅವಕಾಶದ ಪ್ರವೇಶ. ಒಂದೇ ಭಾಷಾ ಮಾರ್ಗವನ್ನು ಒತ್ತಾಯಿಸುವುದು ಯಾವುದೇ ನೀತಿಯೂ ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಹೇರೋದಾಗಿದೆ. ಅಂದರೆ ಯಾಕೆ ಬಲವಂತದ ಹೇರಿಕೆ ಮಾಡ್ತೀರಿ? ಅವರವ್ರ ಆಯ್ಕೆ ರೀ ಅದು. ಕನ್ನಡದಲ್ಲೇ ಕಲಿಬೇಕಂತ ಅಲ್ಲಿ ಕಾಸರಗೋಡಿನ ಕನ್ನಡಿಗರು ಹೇಳ್ತಾ ಇದ್ದಾರೆ. ಯಾವುದೇ ಆದಂಥ ಬಲವಂತ ಇಲ್ಲ ಅವ್ರಿಗೆ. ನಮಗೆ ಮಾತೃಭಾಷೆ ಕನ್ನಡ, ನಮ್ಮ ಮನೇಲಿ ಕನ್ನಡ, ನಮ್ಮ ಬೋರ್ಡ್ ಕನ್ನಡ. ನೋಡಿ, ನಮ್ಮ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ನಿಸ್ಸಂದಿಗ್ಧ ರಕ್ಷಣೆ ನೀಡುತ್ತೆ. 29-30 ವಿಧಿಗಳು ಭಾಷೆಯನ್ನು ಸಂರಕ್ಷಿಸುವ ಮತ್ತು ಆಯ್ಕೆ ಶಿಕ್ಷಣ ಸಂಸ್ಥೆಗಳು ನಿರ್ವಹಿಸುವಂಥ ಹಕ್ಕನ್ನು ಖಾತರಿಪಡಿಸುತ್ತೆ. ಈ ಮಸೂದೆ ಅಂಗೀಕಾರವಾದರೆ ಸಂವಿಧಾನ ವಿರೋಧಿ ಆಗುತ್ತೆ ಅಂತ
ಸಿಎಂ ಅವರು ಕಳವಳ ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದ್ದಾರೆ.